ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ಸಂಜೆ 7:05 ನಮ್ಮ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿರುವ ಪೇಪೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗ್ಬಿಡೋಣ. ಸ್ನೇಹಿತರೆ, ಶ್ರೀಲೇಶ್ ಎಸ್ ನಾಯರ್ ಅವರು ನಿರ್ದೇಶಿಸಿರುವ ಈ ಪೇಪೆ ಸಿನಿಮಾ ಈ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದಂಗೆ ಆ್ಯಕ್ಷನ್ ಮೂಲಕನೇ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ವಿನಯ್ ರಾಜ್ಕುಮಾರ್ ಅವ್ರನ್ನ ನಾವು ಒಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಾ ಇದ್ವು. ಒಂದೊಳ್ಳೆ ಚಾಕ್ಲೇಟ್ ಹೀರೋ ಆಗಿ ಲವ್ ಮಾಡೋ ಅಂಥ ಸಿನಿಮಾಗಳಲ್ಲಿ ಮಾತ್ರ ಅವರು ಕಾಣಿಸ್ಕೊಂಡಿದ್ರು. ಆದರೆ ಅವರ ವೃತ್ತಿ ಜೀವನದಲ್ಲಿ ವಿಭಿನ್ನತೆ ಇರಲಿ ಅಂತ ಪೇಪೆ ಅಂತ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಪಕ್ಕಾ ಮಾಸ್ ಆಗಿರುತ್ತೆ ಮತ್ತು ಫುಲ್ಲು ಆಗಿ ಇದನ್ನು ತೆಗೆದಿದ್ದಾರೆ. ನೀವು ಟ್ರೈಲರ್ ನೋಡ್ಬೋದು. ಒಂದು ರೀತಿ ನನಗೆ ಗರುಡಗಮನ ಋಷಭವಾಹನ ಆಗಿರ್ಬೋದು ಮತ್ತು ಟೋಪಿ ಆಗಿರ್ಬೋದು, ಏನು ರಾಜ್ ಬಿ ಶೆಟ್ಟಿ ಅವರು ಪಂಚೆ ಉಟ್ಕೊಂಡು ಆ ಸಿನಿಮಾಗಳಲ್ಲಿ ನಟಿಸಿದಾರೋ ಆ ರೀತಿ ಇವರು ಕೂಡ ಕಂಡರು. ಆದರೆ ಅದಕ್ಕೂ ಈ ಕಥೆಗೂ ಭಾರಿ ವಿಭಿನ್ನತೆ ಇದೆ. ಇದು ಒಂದು ಊರನ್ನು ಕಾಯುವಂಥ ಸ್ಥಾನದಲ್ಲಿ ಪೇಪೆ ಅವರು ಇರ್ತಾರೆ. ಒಂದು 2 ಊರು ಅಥವಾ 2 ಗುಂಪುಗಳ ಮಧ್ಯೆ ಘರ್ಷಣೆ ಶುರುವಾದಂಥ ಸಂದರ್ಭದಲ್ಲಿ ಇವರು ಯಾವ ರೀತಿ ತನ್ನ ಜನನ ಕಾಯ್ಕೊಳ್ತಾರೆ ಅನ್ನೋವಂಥ ಕಥೆಯನ್ನು ಈ ಸಿನಿಮಾ ಹೊಂದಿರ್ಬೋದು ಅಂತ ನಾವು ಊಹಿಸ್ಬೋದು. ಈ ರೀತಿಯ ವಿಭಿನ್ನವಾದ ಪ್ರಯತ್ನಕ್ಕೆ ನಿರ್ದೇಶಕರಾದಂತಹ ಶ್ರೀಲೇಶ್ ಎಸ್ ನಾಯರ್ ಅವರು ಹಾಗೂ ನಾಯಕ ನಟರಾದಂತಹ ವಿನಯ್ ರಾಜ್ಕುಮಾರ್ ಅವರು ಕೈ ಹಾಕಿರೋದು ನಮಗೊಂಥರ ಹೆಮ್ಮೆಯ ಸಂಗತಿ ಅನಿಸುತ್ತೆ. ಈ ಕ್ವಾಲಿಟಿ ಸಿನಿಮಾದ ನೋಡ್ತಾ ಇದ್ದರೆ ಇದನ್ನು ಪ್ಯಾನ್ ಇಂಡಿಯಾ ಮಾಡ್ಬೋದು ಅಂತಲೂ ಕೂಡ ನನಗೆ ಅನ್ನಿಸ್ತು. ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ ಡೈಲಾಗ್ ಡೆಲಿವರಿನೂ ಅಷ್ಟೇ ಎಲ್ಲರದು ಅಷ್ಟು ಒಂದು ರೀತಿ ಸಿನಿಮಾಗೆ ತಕ್ಕಂಥ ಆ ಪಾತ್ರಗಳಿಗೆ ತಕ್ಕಂಥ ನ್ಯಾಯನ ಎಲ್ಲರೂ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಟ್ರೈಲರಲ್ಲೇ ಅದು ಎದ್ದೆದ್ದು ಕಾಣಿಸ್ತಾ ಇದೆ. ಇನ್ನು ನೀವು ಹೇಳ್ತಾ ಇರ್ತೀರ ಕನ್ನಡದಲ್ಲಿ ಪದೇ ಪದೇ ಸಿನಿಮಾಗಳು ಬರ್ತಾ ಇಲ್ಲ, ಥಿಯೇಟ್ರ್ಗಳು ಖಾಲಿ ಹೊಡಿತಾ ಇದ್ದಾವೆ ಅಂತ. ವರ್ಷಕ್ಕೆ 1-2 ಸಿನಿಮಾ ಬಿಡ್ತಾ ಇದ್ದರೆ ಸ್ಟೋರಿ ಚೆನ್ನಾಗಿಲ್ಲ, ಕನ್ನಡ ಡೈರೆಕ್ಟರ್ಗಳಿಗೆ ಸಿನಿಮಾ ತೆಗಿಯೋಕೆ ಬರಲ್ಲ ಅನ್ನೋ ರೀತಿ ಮಾತುಗಳು ಕೇಳಿ ಬರ್ತವೆ. ಒಳ್ಳೆ ಸಿನಿಮಾ ಬೇಕು ಅಂದರೆ ಈ ರೀತಿ ಟೈಮ್ ತಗೋಬೇಕಾಗುತ್ತೆ. ಇಂಥ ಸಿನಿಮಾಗಳು ಬಂದಾಗ ಅವುಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಅಂಥ ಒಳ್ಳೆ ಸಿನಿಮಾನ ಪ್ರೋತ್ಸಾಹಿಸುವಂಥ ಕೆಲಸನ ಪ್ರೇಕ್ಷಕರು ಮಾಡಿದರೆ ಅಂಥ ಸಿನಿಮಾಗಳು ಬರುವಿಕೆಯೂ ಕೂಡ ಹೆಚ್ಚಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಸ್ಯಾಂಡಲ್ವುಡ್ನಲ್ಲಿ ಕೃಷ್ಣ ಪ್ರಣಯ ಸಖಿ ಆಗಿರ್ಬೋದು, ಭೀಮಾ ಆಗಿರ್ಬೋದು, ಆ 2 ಸಿನಿಮಾಗಳು ಕೂಡ ಒಂದು ಒಳ್ಳೆ ಟೈಮ್ ತಗೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಸ್ಟೋರಿ ಇಟ್ಕೊಂಡು ಜನಗಳಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಮಾಸ್ ಆದರೆ, ಒಂದು ಕಡೆ ಕ್ಲಾಸು, ಒಂದು ಕಡೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆದರೆ, ಒಂದು ಕಡೆ ಯೂತ್ಸಿಗೆ ಬೇಕಿರುವಂಥ ಸಾಮಾಜಿಕ ಮೆಸೇಜನ್ನು ತಂದು ಕೊಟ್ಟಿರುವಂಥ ಭೀಮಾ. ಈ ರೀತಿಯಾಗಿ ಉತ್ತಮವಾದ ಚಿತ್ರಗಳು ಬರ್ತಾನೆ ಇರ್ತವೆ. ಎಲ್ಲ ಸಿನಿಮಾಗಳನ್ನು ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಪೇಪೆ ಇನ್ನೇನು ಈ ತಿಂಗಳು 30ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೂಡ ಭಾರಿ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.